ಈ ರಿಟ್ ಅಂದರೆ ಏನು? ಈ ರಿಟ್ ಅರ್ಜಿಯನ್ನು ಎಲ್ಲಿ ಹಾಕಬೇಕು? ಈ ರಿಟ್ ಅರ್ಜಿಯನ್ನು ತೀರ್ಮಾನ ಮಾಡುವಂಥ ಅವಕಾಶ ಯಾವ ಕೋರ್ಟಿಗಿದೆ? ಇರುವಂಥ ಅಧಿಕಾರ ಇರುವಂಥ ನ್ಯಾಯಾಲಯಗಳು ಯಾವುದು? ಎಲ್ಲ ಕೋರ್ಟಿಗಳಲ್ಲೂ ರಿಟ್ ಪಿಟಿಷನ್ ಹಾಕ್ಬೋದಾ? ಒಟ್ಟಾರೆ ರಿಟ್ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾರೆ. ಅದರ ಕಾನೂನಿನ ವ್ಯಾಪ್ತಿ ಏನು ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ನೋಡಿ, ಈ ರಿಟ್ ಅನ್ನುವಂಥ ಪದದ ಅರ್ಥ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ನಿರ್ದೇಶನ, ಒಂದು ಆದೇಶ, ಒಂದು ಡೈರೆಕ್ಷನ್ ಕೋರ್ಟ್ ಕೊಡುವಂಥದ್ದನ್ನು ನಾವು ರಿಟ್ ಅಂತ ಕರಿತೀವಿ. ರಿಟ್ ಅಂದರೆ ಆದೇಶ ಕೊಡುವಂಥದ್ದು, ನಿರ್ದೇಶನ ಕೊಡುವಂಥದ್ದು, ಸೂಚಿಸುವಂಥದ್ದು, ಅದನ್ನು ರಿಟ್ ಅಂತ ಕರಿತೀವಿ. ಈ ರಿಟ್ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು? ಭಾಳ ಮುಖ್ಯವಾದಂಥ ಪ್ರಶ್ನೆ. ಯಾವ ಕಾನೂನಿನ ಅಡಿಯಲ್ಲಿ ಈ ರಿಟ್ ಬರುತ್ತೆ? ಈ ರಿಟ್ ಅರ್ಜಿ ಬರುವಂಥದ್ದು ಎಲ್ಲಿ? ನೋಡಿ, ಮೂಲಭೂತವಾಗಿ ಈ ರಿಟ್ ಅನ್ನುವಂತಹ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರುವಂಥ ಅವಕಾಶ ಎರಡು ನ್ಯಾಯಾಲಯಗಳಿಗೆ ಮಾತ್ರ. ಕೆಳಗಿನ ನ್ಯಾಯಾಲಯಗಳಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ. ಜಿಲ್ಲಾ ನ್ಯಾಯಾಲಯಗಳಾಗಲಿ ಅಥವಾ ಅದಕ್ಕಿಂತ ಕೆಳಗಿನ ನ್ಯಾಯಾಲಯಗಳಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ. ರಿಟ್ ಅರ್ಜಿಯನ್ನು ಸಲ್ಲಿಸಲು ಇರುವಂಥ ಅವಕಾಶ ಅಂತ ಹೇಳಿದರೆ ಅದು ಮಾನ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯ, ಆನರಬಲ್ ಸುಪ್ರೀಂ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಮಾತ್ರ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯ ತನಗೆ ತೊಂದರೆಯಾದಾಗ ತಕ್ಷಣ ಯಾವುದಾದರೂ ಒಂದು ಆದೇಶ ನ್ಯಾಯಾಲಯದಿಂದ ಬೇಕು. ನ್ಯಾಯಾಲಯದ ಆದೇಶ ಬರೋದು ನಿಧಾನ ಆದರೆ ಅಪಾರವಾದ ಕಷ್ಟ, ನಷ್ಟ, ಜೀವಹಾನಿ, ಪ್ರಾಣಹಾನಿ, ಮಾನಹಾನಿ ಎಲ್ಲ ಆಗ್ಬೋದು. ತಕ್ಷಣಕ್ಕೆ ಏನಾದರೂ ಒಂದು ಆದೇಶ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಈ ರಿಟ್ ಅರ್ಜಿಯನ್ನು ಇದನ್ನು ನಮ್ಮ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ಸ್ ಕೆಳಗಡೆನೇ ಹಾಕಬೇಕು. ಸಂವಿಧಾನವನ್ನೇ ಬಳಸ್ಕೋಬೇಕು. ಬೇರೆ ಯಾವ ಕಾನೂನು ಇದರಲ್ಲಿ ಅವಕಾಶ ಇರೋದಿಲ್ಲ. ಸಂವಿಧಾನದಲ್ಲಿ ಯಾವ ಆರ್ಟಿಕಲನ್ನು ಬಳಸ್ಕೊಂಡು ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಆರ್ಟಿಕಲ್ 226 ಆ್ಯಂಡ್ 227 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತದ ಸಂವಿಧಾನದ ಆರ್ಟಿಕಲ್ 226 ಮತ್ತು 227. ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕಿರ್ತಕ್ಕಂಥ ಅವಕಾಶ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಾದರೆ ಯಾವ ಆರ್ಟಿಕಲ್ ಕೆಳಗಡೆ ಸಲ್ಲಿಸ್ಬೋದು ಅಂದರೆ ಆರ್ಟಿಕಲ್ 32 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನದ 32ನೇ ಆರ್ಟಿಕಲ್ ಕೆಳಗಡೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ.